ನೀವು ರಸಗುಲ್ಲ ಬಹಳ ಸತಿ ಮಾಡ್ಕೊಂಡು ತಿಂದಿರಬಹುದು, ಆದ್ರೆ ಈ ಥರದ ರಸಗುಲ್ಲ ಒಂದು ಸತಿನೂ ತಿಂದಿರಲ್ಲ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ನಿಮ್ಗೆ ಗಜ್ರಿ ಹಲ್ವಾ ತಿಂದು ತಿಂದು ಬೇಜಾರಾಗಿದ್ರ ಈ ರಸಗುಲ್ಲ ಒಂದ್ಸತಿ ಟ್ರೈ ಮಾಡ್ರಿ. ಹೌದು, ಇವತ್ತು ನಾವು ಗಜ್ರಿ ರಸಗುಲ್ಲ ಮಾಡಾಕತ್ತೇವಿ. ಭಾಳ ಅಂದ್ರೆ ಭಾಳ ರುಚಿ ಆಕ್ಕವು. ಇವನ್ನ ಮಾಡೋದು ಭಾಳ ಈಸಿ ಐತಿ. ಜಾಸ್ತಿ ತಡ ಮಾಡೋದು ಬೇಡ. ಈ ಗಜ್ರಿ ರಸಗುಲ್ಲ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇವನ್ನ ತಯಾರ್ಸಕ್ಕೆ ನಾನಿಲ್ಲಿ ಒಂದು 15ರಿಂದ 20 ಸಣ್ಣ ಗಜ್ರಿ ತೊಗೊಳಕತ್ತೀನಿ. ಇದೇ ಥರದ ಸಣ್ಣ ಗಜ್ರಿ ಬೇಕಂತಿಲ್ಲ, ನೀವು ದೊಡ್ಡ ಸೈಜ್ನಾಗ ಇರ್ತಾವೆ ನೋಡ್ರಿ, ಆ ಗಜ್ರಿ ತೊಗೊಂಡ್ರು ನಡಿತೈತಿ. ಇವನ್ನ ಚಂದಗ ತೊಳೆದು ಸಿಪ್ಪಿ ತೆಗೀರಿ, ಅಥವಾ ಮುಂಚೆ ಸಿಪ್ಪಿ ತೆಗೆದು ಆಮ್ಯಾಗ ತೊಳಿರಿ. ಇದಕ್ಕಿಂತ ಡಾರ್ಕ್ ಕಲರ್ ಇರ್ತಾವೆ ನೋಡ್ರಿ, ಆ ಗಜ್ರಿ ತೊಗೊಂಡ್ರೆ ಇನ್ನೂ ಚಲೋ. ನನ್ನ ಕಡೆ ಇವನ್ನ ತೊಗೊಳಕತ್ತೀನಿ. ಇವನ್ನ ದೊಡ್ಡ ದೊಡ್ಡ ಭಾಗದಾಗ ಹೆಚ್ಚಬೇಕು ನೋಡ್ರಿ. ಹಿಂಗೆ ರಫ್ಲಿ ಇವನ್ನ ಚಾಪ್ ಮಾಡ್ಕೊಂಡು ತಗೋರಿ. ಇಂಥ ಸಣ್ಣ ಗಜ್ರಿ ಇದ್ರೆ ಇವನ್ನ ಹೆರಜಿ ಹಲ್ವಾ ಮಾಡಕ್ಕೆ ಸರಿನ ಆಗಂಗಿಲ್ಲ, ಯಾಕಂದ್ರೆ ಇವು ಕೈಯಾಗ ಸಿಗಂಗಿಲ್ಲ. ಮನ್ಯಾಗ ಇಂಥ ಸಣ್ಣ ಗಜ್ರಿ ಏನಾರ ಉಳ್ದಿದ್ರ ಈ ರೆಸಿಪಿ ಮಾಡ್ಕೊಂಡು ತಿನ್ರಿ. ಹಲ್ವಾಕ್ಕಿಂತ ರುಚಿ ಆಕತಿ ಮತ್ತು ಮಾಡೋದು ಈಸಿ ಐತಿ. ನೋಡ್ರಿ, ಇಲ್ಲಿ ನಾನು ಎಲ್ಲ ಗಜ್ರಿ ಹೆಚ್ಚೇನಿ. ಇಷ್ಟ ಸಣ್ಣ ತುಂಡು ಮಾಡ್ಬೇಕಂತಿಲ್ಲ, ನೀವು ದೊಡ್ಡ ದೊಡ್ಡ ಹೋಳುನು ಮಾಡ್ಬೋದು. ಆದ್ರೆ ನೆಕ್ಸ್ಟ್ ಇವನ್ನ ನಾವು ಗ್ರೈಂಡ್ ಮಾಡಕತ್ತೀವಿ ನೋಡ್ರಿ, ಆಗ ದೊಡ್ಡ ದೊಡ್ಡ ಹೋಳು ಮಾಡಿದ್ರೆ ಏನಾಕತಿ, ಇವು ಚಂದಾಗ ಗ್ರೈಂಡ್ ಆಗಂಗಿಲ್ಲ. ಅದಕ್ಕೆ ಆದಷ್ಟು ಹಿಂಗೆ ತೆಳ್ಳಗ ಸಣ್ಣ ಸಣ್ಣ ಹೋಳು ಮಾಡ್ಕೊಂಡು ತಗೋರಿ, ಅಂದ್ರೆ ಇವು ಸಣ್ಣಕ್ಕೆ ಗ್ರೈಂಡ್ ಆಕ್ಕವು. ಈಗ ಇವನ್ನ ಮಿಕ್ಸಿ ಜಾರ್ನ್ಯಾಗ ಹಾಕಿ ಎಷ್ಟು ಆಕತ್ ನೋಡ್ರಿ ಅಷ್ಟು ಸಣ್ಣಕ್ಕೆ ಇವನ್ನ ಗ್ರೈಂಡ್ ಮಾಡಬೇಕು. ಇದ್ರಾಗ 1/4 ಕಪ್ನಷ್ಟು ಹಾಲು ಹಾಕಿ ಇವನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಹಾಲು ಹಾಕೋದ್ರಿಂದ ಇದು ಗ್ರೈಂಡ್ ಆಗಕ್ಕೆ ಹೆಲ್ಪ್ ಆಕತಿ, ಮತ್ತು ಇದ್ರ ರುಚಿ ಏನೈತೆ ನೋಡ್ರಿ ಅದು ಡಬಲ್ ಆಕತಿ. ಇವನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಹಿಂಗೆ ಸ್ಮೂತ್ ಪೇಸ್ಟ್ ಥರ ಇದನ್ನ ರೆಡಿ ಮಾಡ್ಕೊಂಡು ತಗೋರಿ. ಇದ್ರಾಗ ಗಜ್ರಿ ದೊಡ್ಡ ದೊಡ್ಡ ತುಂಡು ಉಳಿಬಾರ್ದು. ಅಕಸ್ಮಾತ್ ಇದು ಭಾಳ ಗಟ್ಟಿ ಆಗಿದ್ರ ಅಂದ್ರೆ ನೀವು ಗಜ್ರಿ ಜಾಸ್ತಿ ತಗೊಂಡ್ರೆ ಇದ್ರಾಗ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಗ್ರೈಂಡ್ ಮಾಡ್ರಿ. ಈಗ ಇದನ್ನ ಹಿಂಗ ಇಟ್ಟು ಗ್ಯಾಸ್ ಮ್ಯಾಗ ಒಂದು ಪ್ಯಾನ್ಯಾಗ 1 ಚಮಚೆ ಅಷ್ಟು ತುಪ್ಪ ಬಿಸಿ ಮಾಡ್ಕೊರಿ. ನಾನಿಲ್ಲಿ ಅಗಾರೋ ಟ್ರೈಪ್ಲೈ ಸ್ಟೀಲ್ ಪ್ಯಾನ್ ಯೂಸ್ ಮಾಡಕತ್ತೀನಿ. ತುಪ್ಪ ಕರ್ಗಿದ ಮ್ಯಾಗ ಇದನ್ನ ಪ್ಯಾನ್ಯಾಗ ಎಲ್ಲ ಕಡೆ ಸೌರಿ. ಇದ್ರಾಗ ನಾವು ಗ್ರೈಂಡ್ ಮಾಡಿ ಇಟ್ಟಿದ್ವಿ ನೋಡ್ರಿ ಗಜ್ರಿ ಪೇಸ್ಟ್, ಅದನ್ನ ಹಾಕ್ರಿ. ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಾಗ ಇಟ್ಟು ಇದನ್ನ ನಾವು ತುಪ್ಪದಾಗ ಒಂದು 2 ನಿಮಿಷ ಹುರಿದು ತಗೋಬೇಕು. ಹಿಂಗಿದನ್ನ ತುಪ್ಪದಾಗ ಹುರಿದು ತಗೊಳ್ಳೋದ್ರಿಂದ ಇದ್ರ ಹಸಿ ವಾಸನೆ ಹೋಗಿ ಇದಕ್ಕೆ ತುಪ್ಪದ ಘಮ ಬರ್ತೈತಿ. ಒಂದು 2-3 ನಿಮಿಷ ಇದನ್ನ ತುಪ್ಪದಾಗ ಹುರಿದ ಮ್ಯಾಗ ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಇದು ಒಂದು ಸ್ವಲ್ಪ ಗಟ್ಟಿ ಆಗೈತಿ ಮತ್ತು ಇದಕ್ಕೆ ಕಲರ್ನು ಬಂದೈತಿ. ಈಗ ಇದ್ರಾಗ 3 ಕಪ್ನಷ್ಟು ಹಾಲು ಹಾಕ್ರಿ. ಇವು ರೂಮ್ ಟೆಂಪ್ರೇಚರ್ನಾಗಿರೋ ಹಾಲು, ಅಂದ್ರೆ ಇವನ್ನ ಕಾಯಿಸಿ ಆರಿಸಿ ತಗೊಂಡೇನಿ. ಗ್ಯಾಸ್ ಮೀಡಿಯಂ ಟು ಹೈ ಫ್ಲೇಮ್ ನಡುವೆ ಇಟ್ಟು ಹಿಂಗೆ ಆಡಿಸ್ತಾನೆ ನಾವು ಹಾಕಿದ 3 ಕಪ್ನಷ್ಟು ಹಾಲು 2 ಕಪ್ನಷ್ಟು ಆಗಬೇಕು. ಅಲ್ಲಿವರೆಗೂ ಇದನ್ನು ಕುದಿಸಿ ತಗೊಳ್ಳೋಣ. ನೀವು ಹಿಂಗೆ ಜಾಸ್ತಿ ಹಾಲು ತಗೊಂಡು ಇವನ್ನ ಗಟ್ಟಿ ಆಗೋವರೆಗೂ ಕುದಿಸೋ ಬದಲಾಗಿ ಈ ಸ್ಟೆಪ್ ಬೇಕಂದ್ರೆ ಸ್ಕಿಪ್ ಮಾಡ್ಬೋದು. ಅದು ಹೆಂಗೆ ಅನ್ನೋದು ವಿಡಿಯೋದಾಗ ಮುಂದೆ ತಿಳಿಸ್ತೀನಿ. ನಾನು ಇದನ್ನು ಕುದಿಸ್ತಾ ಇದ್ದು 8ರಿಂದ 10 ನಿಮಿಷ ಆಗಕ್ಕೆ ಬಂದೈತಿ. ನೀವಿಲ್ಲಿ ನೋಡಾಕತ್ತಿರ್ಬೋದು, ಮುಂಚೆ ಹಾಲು ನೋಡ್ರಿ ಇಲ್ಲಿವರೆಗೂ ಇತ್ತು, ಈಗ ಅರ್ಧದಷ್ಟು ಬಂದೈತಿ. ಈಗ ಇದ್ರಾಗ ನಾವು ಯಾವ ಕಪ್ನಿಂದ ಹಾಲು ಹಾಕಿದ್ವಿ ನೋಡ್ರಿ ಅದ ಕಪ್ನಿಂದ ರವೆ ಹಾಕಬೇಕು. ಚಿರೋಟಿ ರವೆ ಇರ್ತೈತಿ ನೋಡ್ರಿ, ಭಾಳ ಸಣ್ಣಕ್ಕಿರ್ತೈತಿ, ಅದನ್ನ ಹಾಕ್ರಿ. ಇದನ್ನ ಒಂದ ಸತಿ ಹಾಕಬಾರ್ದು, ಹಿಂಗೆ ಒಂದು 2 ಚಮಚ ಅಷ್ಟು ಹಾಕಿ ಇದನ್ನ ಹಾಲ್ನಾಗ ಕಲಸಿ ಮತ್ತೆ ಹಾಕ್ರಿ. ಇದನ್ನ ಕಲಿಸ್ಬೇಕಾದ್ರೆ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗ ಇಡ್ರಿ, ಮತ್ತು ಹಿಂಗೆ ಸ್ವಲ್ಪ ಹಾಕ್ತಾನೆ ಇದನ್ನ ಕಲಿಸ್ಕೋಬೇಕು. ಅಕಸ್ಮಾತ್ ನೀವು ಇದನ್ನ ಒಂದ ಸತಿ ಹಾಕಿದ್ರೆ ಏನಾಕತ್ತೆ ಅಂದ್ರೆ ಇದ್ರಾಗ ಗಂಟು ಆಗ್ಬಿಡ್ತೈತಿ. ಅದಕ್ಕೆ ನೋಡ್ಕೊಂಡು ಹಿಂಗೆ ಸ್ವಲ್ಪ ರವೆ ಹಾಕ್ತಾನೆ ಇದನ್ನ ಕಲಿಸ್ಕೊಂಡು ತಗೋರಿ. ಇದು ಹಿಂಗೆ ಗಟ್ಟಿ ಆದ್ಮ್ಯಾಗ ಈಗ ಇದ್ರಾಗ ಇನ್ನೊಂದು ಚಮಚೆ ಅಷ್ಟು ತುಪ್ಪ ಮತ್ತು ಒಂದು 4 ಚಮಚೆ ಅಷ್ಟು ಸಕ್ಕರೆ ಹಾಕ್ರಿ. ಸಕ್ಕರೆ ಹಾಕೋದ್ರಿಂದ ಏನಾಕತ್ತೆ ಅಂದ್ರೆ ಇದು ಮುಂಚೆನೆ ಒಂದು ಸ್ವಲ್ಪ ಸಿಹಿ ಆಕತಿ. ಅದರಿಂದ ನೀವು ಇದನ್ನ ನೆನೆಸಿ ಇಡೋಕ್ಕಿಂತ ಮುಂಚೆನೂ ತಿನ್ಬಹುದು, ಇದು ಸಪ್ಪು ಅನ್ಸಂಗಿಲ್ಲ. ಇದು ಇನ್ನೂ ಗಟ್ಟಿ ಆಗಬೇಕು. ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಾಗ ಇಟ್ಟು ಹಿಂಗೆ ಆಡಿಸ್ತಾನೆ ಇದನ್ನ ಬೇಯಿಸಿ ತಗೊಳ್ಳೋಣ. ನೋಡ್ರಿ, ಇದು ಇಷ್ಟು ಗಟ್ಟಿ ಆದ್ಮ್ಯಾಗ ಈಗ ಗ್ಯಾಸ್ ಬಂದ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಇದನ್ನ ಆರಾಕ್ ಬಿಡ್ರಿ. ಇದು ಆರ್ಲಿ ಅಲ್ಲಿವರೆಗೂ ಇದಕ್ಕೆ ಪಾಕ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಪಾಕ ಮಾಡಕ್ಕೆ ನಾನು ಇಲ್ಲಿ ಒಂದು ದೊಡ್ಡ ಬಾಳ್ಗಿ ಒಳಗೆ 1 ಕಪ್ನಷ್ಟು ಸಕ್ಕರೆ ತಗೊಳಕತ್ತೀನಿ. ಇದ್ರಾಗ 2 ಕಪ್ನಷ್ಟು ನೀರು ಹಾಕ್ರಿ. ಗ್ಯಾಸ್ ಹೈ ಫ್ಲೇಮ್ನಾಗ ಇಟ್ಟು ಇದನ್ನ ಕರ್ಗಿಸಿ ತಗೊಳ್ಳೋಣ. ನಾರ್ಮಲ್ ರಸಗುಲ್ಲಾಗ ಏನೈತೆ ನೋಡ್ರಿ ಒಂದು ಸ್ವಲ್ಪ ತೆಳ್ಳಗೆ ಪಾಕ ಬೇಕು. ಇದಕ್ಕೆ ನಾವು ಒಂದು ಸ್ವಲ್ಪ ಗಟ್ಟಿ ಪಾಕ ಮಾಡ್ಕೊಂಡು ತಗೋಬೇಕು. ಆದ್ರೆ ಎಳಿ ಪಾಕ ಅಲ್ಲ, ಅಂದ್ರೆ ನಾವು 1 ಎಳಿ ಅಥವಾ 2 ಎಳಿ ಅಂತೇವೆ ನೋಡ್ರಿ, ಆ ಥರ ಅಲ್ಲ. ಜಸ್ಟ್ ಸಕ್ಕರೆ ಕರ್ಗಿ ಇದು 1-2 ಕುದಿ ಕುದ್ರೆ ಸಾಕು. ನೋಡ್ರಿ, ಇಲ್ಲಿ ಸಕ್ಕರೆ ಪೂರ್ತಿ ಕರ್ಗೈತಿ. ಈಗ ಇದ್ರಾಗ ಫ್ಲೇವರ್ ಬರಾಕ ನಾವು 1 ಚಮಚೆ ಅಷ್ಟು ಏಲಕ್ಕಿ ಪುಡಿ ಹಾಕಾಕತ್ತೇವಿ.
ಇದನ್ನ ಕಲಿಸ್ಕೊಂಡು ತಗೊಳ್ಳೋಣ. ಏಲಕ್ಕಿ ಪುಡಿ ಹಾಕೋದ್ರಿಂದ ಇದಕ್ಕೆ ಫ್ಲೇವರ್ನು ಬರ್ತೈತಿ ಮತ್ತು ಇದು ಇನ್ನೂ ರುಚಿನೂ ಆಕತಿ. ಇದನ್ನ 2 ಕುದಿ ಕುದಿಸಿದ್ಮ್ಯಾಗ ಪಾಕ ರೆಡಿ ಐತಿ. ಇದನ್ನ ಕೆಳಗಿಳಿವಿ ಒಂದು ಸ್ವಲ್ಪ ಆರೋಗ್ ಬಿಡೋಣ. ಅಲ್ಲಿವರೆಗೂ ನಾವು ಪ್ಯಾನ್ಯಾಗ ಅಳ್ಕೊಳಕ್ ಬಿಟ್ಟಿದ್ವಿ ನೋಡ್ರಿ ಗಜ್ರಿ ಮತ್ತು ರವಾ ಮಿಕ್ಸ್ಚರ್. ಅದು ಅಳ್ಕೊಂಡೈತಿ. ಇದನ್ನ ಒಂದು ಪ್ಲೇಟ್ನ್ಯಾಗ ಹಾಕಿ ತಗೊಳ್ಳೋಣ. ಇದು ಇನ್ನೂ ಬಹಳ ಬಿಸಿ ಐತಿ. ಇದನ್ನ ಮುಟ್ಟಕ್ ಆಗಂಗಿಲ್ಲ. ಇದು ಒಂದು ಸ್ವಲ್ಪ ಉಗುರು ಬೆಚ್ಚಗಾಗ್ಲಿ. ಈಗ ನೋಡ್ರಿ ಇದು ಆರೈತಿ. ಇದನ್ನ ಕೈನಿಂದ ಮುಟ್ಟಬಹುದು. ಕೈಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಇದ್ರಾಗಿನ ಸ್ವಲ್ಪ ಮಿಕ್ಸ್ಚರ್ ತಗೊಂಡು ನಾರ್ಮಲ್ ರಸಗುಲ್ಲ ಇರ್ತಾವ ನೋಡ್ರಿ ಆ ಆಕಾರದಾಗ ಇವನ್ನ ತಯಾರಿಸಿ ತಗೊಳ್ಳೋಣ. ನೀವು ಬೇಕಂದ್ರೆ ಇದಕ್ಕೆ ರೌಂಡ್ ಆಕಾರನೂ ಕೊಡ್ಬೋದು. ನಾನು ಇವನ್ನ ಹಿಂಗ ಉದ್ದಕ್ಕೆ ತಯಾರ್ಸಕತ್ತೇನಿ. ಇದೇ ರೀತಿ ಉಳ್ದಿದ್ದು ಎಲ್ಲ ಮಿಕ್ಸ್ಚರ್ನಿಂದ ಇವನ್ನ ಹಿಂಗ ತಯಾರಿಸಿ ತಗೊಳ್ಳೋಣ. ನೀವು ಬೇಕಂದ್ರೆ ಈ ಸ್ಟೇಜ್ನಾಗ ಇದ್ರಾಗ ಒಂದು 4 ಚಮಚ ಅಷ್ಟು ಹಾಲಿನ ಪುಡಿ ಹಾಕಬಹುದು. ಆದ್ರೆ ನಾನು ಆಗಲೇ ಹೇಳಿದ್ದೆ ನೋಡ್ರಿ, ನಾವು ಹಾಲು ಕುದಿಸ್ಬೇಕಾದ್ರೆ 3 ಕಪ್ನಷ್ಟು ಹಾಲು ತಗೊಂಡಿದ್ವಿ ಮತ್ತು ಅವನ್ನ 2 ಕಪ್ ಆಗುವಷ್ಟು ಕುದಿಸಿದ್ವಿ. ಸೊ ಆ ಸ್ಟೆಪ್ ಸ್ಕಿಪ್ ಮಾಡಿ ಇಲ್ಲಿ ನೀವು ಬೇಕಂದ್ರೆ ಹಾಲಿನ ಪುಡಿ ಸೇರಿಸ್ಬಹುದು. ಅದರಿಂದ ಇದ್ರಾಗ ಖೋವಾ ಫ್ಲೇವರ್ ಬರ್ತೈತಿ. ನಾವು ಮಾರ್ಕೆಟ್ನಾಗ ರಸಗುಲ್ಲ ತರ್ತೇವೆ ನೋಡ್ರಿ ಅದೇ ಥರ ಟೇಸ್ಟ್ ಬರ್ತೈತಿ. ಹಾಲಿನ ಪುಡಿ ಹಾಕೋದು ಬೇಡ ಅಥವಾ ಅವೈಲೇಬಲ್ ಇಲ್ಲ ಅಂದ್ರೆ ನೀವೇನು ಮಾಡ್ರಿ, ನಾನು ಆಗಲ್ಲೇ ತೋರಿಸಿದ್ದೆ ನೋಡ್ರಿ ಹಂಗೆ 3 ಕಪ್ನಷ್ಟು ಹಾಲು ತಗೋರಿ. ಅವನ್ನ 2 ಕಪ್ ಆಗೋ ತನಕ ಕುದಿಸಿ ಆಮ್ಯಾಗ ರವಾ ಸೇರಿಸ್ರಿ. ಹಿಂಗೆ ಇವನ್ನ ತಯಾರಿಸೋದು ಭಾಳ ಸುಲಭ ಐತಿ ನೋಡ್ರಿ. ಹಿಂಗೆ ಒಂದು 2-3 ಸತಿ ಇದನ್ನ ರೋಲ್ ಮಾಡ್ರಿ. ಇದಕ್ಕೆ ಶೈನಿಂಗ್ ಬರ್ತೈತಿ ಮತ್ತು ಪರ್ಫೆಕ್ಟ್ ಆಕಾರನೂ ಬರ್ತೈತಿ. ಇಲ್ಲಿ ನಾನು ಎಲ್ಲ ರಸಗುಲ್ಲನೂ ಹಿಂಗೆ ಆಕಾರ ಕೊಟ್ಟು ತಗೊಂಡೇನಿ. ಈಗ ಇವನ್ನ ನಾವು ಉಗಿ ಮ್ಯಾಗ ಬೇಯಿಸ್ಬೇಕು. ಈ ಥರದ ಒಂದು ಸಾಣ್ಗಿ ತಗೊಂಡು ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಸವರ್ರಿ, ಅಂದ್ರೆ ಇವು ಅಂಟ್ಕೊಳಂಗಿಲ್ಲ. ನಾನು ಇಂಥ ಸಾಣ್ಗಿ ತಗೊಳಕತ್ತೇನಿ. ನೀವು ಬೇಕಂದ್ರೆ ಇವನ್ನ ಇಡ್ಲಿ ಸ್ಟ್ಯಾಂಡ್ನಾಗ ಸ್ಟೀಮ್ ಮಾಡ್ಬೋದು ಅಥವಾ ಸ್ಟೀಮರ್ ಇರ್ತೈತೆ ನೋಡ್ರಿ ಅದ್ರಾಗನ ಸ್ಟೀಮ್ ಮಾಡ್ಬೋದು. ಈಗ ನಾವು ತಯಾರಿಸಿರೋ ರಸಗುಲ್ಲ ಇದ್ರಾಗ ಒಂದೊಂದಾಗಿ ಇಡ್ರಿ. ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟನ ಇಡ್ರಿ, ಯಾಕಂದ್ರೆ ಇವು ಉಗಿ ಮ್ಯಾಗ ಬೆಂದ ನಂತರ ಅಳ್ಕೊಂಡು ಉಪ್ತವು. ದೊಡ್ಡ ದಬ್ರಿ ಅಥವಾ ಬಾಳ್ಗಿ ಒಳಗೆ ನೀರು ಕುದ್ಯಾಕಿಟ್ಟು ನೀರಿಗೆ ಕುದಿ ಬರ್ತೈತೆ ನೋಡ್ರಿ ಆಗ ಈ ಸಾನ್ಗೆ ಇಟ್ಟು ಮ್ಯಾಗ ಮುಚ್ಚಳ ಮುಚ್ಚಿ ಇವನ್ನ ಒಂದು 8ರಿಂದ 10 ನಿಮಿಷ ಉಗಿ ಮ್ಯಾಗ ಬೇಯಿಸ್ರಿ. ಒಂದು 8 ನಿಮಿಷ ಇವನ್ನ ಬೇಯಿಸಿದ್ರೂ ಸಾಕು. ಇವು ಚಂದಗ ಅಳ್ಕೊಂಡಿರ್ತಾವೆ ನೋಡ್ರಿ. ಇಲ್ಲಿ ನೀವು ನೋಡಾಕತ್ತಿರ್ಬೋದು ಇವು ಅಳ್ಕೊಂಡು ಉಬ್ಬೇವು. ಸದ್ಯ ಇವು ಭಾಳ ಬಿಸಿ ಅದವು. ಇವನ್ನ ಕೆಳಗಿಳಿವಿ ನೋಡೋಣ. ಒಂದು ಸ್ವಲ್ಪ ಆರಿದ ಮ್ಯಾಗ ಇವನ್ನ ನಾನು ನಿಮ್ಗೆ ತೋರ್ಸಾಕತ್ತೇನಿ ನೋಡ್ರಿ. ಇವು ಎಷ್ಟು ಸಾಫ್ಟ್ ಆಗ್ಯವು, ಕೈಗೆ ಸ್ವಲ್ಪನೂ ಅಂಟಾಕತ್ತಿಲ್ಲ. ಸ್ಪಂಜ್ ಇರ್ತೈತೆ ನೋಡ್ರಿ ಅದೇ ಥರ ಬಂದೈತಿದು. ಇವನ್ನ ಪಾಕದಾಗ ಹಾಕಿದಾಗೂ ಇವು ಹಿಂಗೆ ಇರ್ತವೆ, ಗಟ್ಟಿ ಆಗಂಗಿಲ್ಲ. ಇವನ್ನೆಲ್ಲ ಪಾಕದಾಗ ಹಾಕೋಣ. ಇಲ್ಲಿ ಗಮನ ಇರಲಿ, ಇವನ್ನ ಹಾಕಬೇಕಾದ್ರೆ ಪಾಕ ಉಗುರು ಬೆಚ್ಚಗ ಅಂದ್ರೆ ಬಿಸಿ ಇರಬೇಕು, ಅಂದ್ರನ ಇವು ಪಾಕ ಹೀರ್ಕೊಂತವು. ಅಕಸ್ಮಾತ್ ಪಾಕ ಆರಿದ್ರೆ ನೀವೇನು ಮಾಡ್ರಿ, ಇದನ್ನ ಮುಂಚೆ ಬಿಸಿ ಮಾಡ್ಕೊರಿ ಆಮ್ಯಾಗನ ರಸಗುಲ್ಲ ಹಾಕ್ರಿ. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಇವನ್ನ ನಾವು ಪಾಕದಾಗ ಹಾಕಿದ್ಮ್ಯಾಗ ಇವು ಕೆಳಗೆ ಹೊಂಟಿಲ್ಲ, ಅಂದ್ರೆ ತಳಕ್ಕೆ ಹೋಗಿ ಕುಂದ್ರಾಕತ್ತಿಲ್ಲ, ಮ್ಯಾಗ ತೇಲಾಕತ್ತವು. ಇದರ ಅರ್ಥ ಇವು ಒಳಗಿಂದ ಪಳ್ಳು ಮತ್ತು ಹಗುರ ಆಗ್ಯವು, ಗಟ್ಟಿ ಆಗಿಲ್ಲ. ಈಗ ಮುಚ್ಚಳ ಮುಚ್ಚಿ ಇವನ್ನ ಮಿನಿಮಮ್ ಒಂದು ಅರ್ಧ ಗಂಟೆ ನೆನೆಸಿ ಇಡ್ರಿ, ಅಂದ್ರೆ ಇವು ಪಾಕ ಹಿರ್ಕೊಂಡು ಉಪ್ತವು. ಅರ್ಧ ಗಂಟೆ ಆದ್ಮ್ಯಾಗ ಇವನ್ನ ನಾನು ನಿಮ್ಗೆ ತೋರ್ಸಾಕತ್ತೇನೆ ನೋಡ್ರಿ. ಇವು ಪಾಕ ಹೀರ್ಕೊಂಡು ಚಂದಗ ಉಬ್ಬೇವು. ಇವನ್ನ ನಾವು ಮನ್ಯಾಗ ಮಾಡೇವಂತ ಅನ್ಸಂಗ ಇಲ್ಲ, ಅಷ್ಟು ಪರ್ಫೆಕ್ಟ್ ಟೆಕ್ಸ್ಚರ್ ಬಂದೈತಿ. ಸೂಪರ್ ನೋಡ್ರಿ, ಒಳಗ ಎಷ್ಟು ಸಾಫ್ಟ್ ಸ್ಪಾಂಜಿ ಆಗ್ಯವು. ಸೊ ನೀವು ಗಜ್ರಿಯಿಂದ ಬಹಳ ಸತಿ ಹಲ್ವಾ ಮಾಡ್ಕೊಂಡು ತಿಂದಿರಬಹುದು. ಈ ರೀತಿ ರಸಗುಲ್ಲ ಒಂದ್ಸತಿ ಮಾಡ್ಕೊಂಡು ತಿನ್ರಿ, ಭಾರಿ ರುಚಿ ಆಕ್ಕವು ಮತ್ತು ಹೊಸ ಟೇಸ್ಟ್ನು ತಿಂದಂಗ ಆಕತಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಚಲೋ ಅನ್ಸಿದ್ರ ಲೈಕ್ ಮಾಡ್ರಿ. ಭೇಟಿ ಆಗೋಣಂತ ಇದೇ ತರಹದ ಮತ್ತೊಂದು ಹೊಸ ಯೂಸ್ಫುಲ್ ಆಗಿರುವಂತ ಇನ್ನೋವೇಟಿವ್ ರೆಸಿಪಿ ಜೊತೆಗ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.